ನಾನು ಅತಿಥಿಗಳನ್ನು ವೆಲ್ಕಮ್ ಮಾಡಿಕೊಳ್ಳುವಂತ ಸಮಯ. ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಕಡೆಯಿಂದ ಅನಿಲ್ ತಡ್ಕಲ್ ಜೊತೆಗಿದ್ದಾರೆ. ಅನಿಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು IT ಇಲಾಖೆಯ ನಿವೃತ್ತ ಅಧಿಕಾರಿ ಶ್ರೀಧರ್ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರು ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರ ಮೋಹನ್ ವಿಶ್ವ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ಅವರು ಕೂಡ ಜೊತೆಗಿದ್ದಾರೆ. ನಾನು ಅನಿಲ್ ಅವರಿಂದಲೇ ಶುರು ಮಾಡ್ತೀನಿ. IT ದಾಳಿ, ED ದಾಳಿ ನಾರ್ಮಲ್ ಪ್ರೊಸೀಜರು, ಅದನ್ನು ಟಾರ್ಚರು, ಟೆರರಿಸಮು ಅಂತ ಯಾಕೆ ಅನ್ಕೋಬೇಕು? ಯಾಕೆ ಅನುಮಾನ ಬರೋದಕ್ಕೆ ಏನು ಕಾರಣ? ಇದು ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಇಲ್ಲ ಅಂತಂದರೆ ಸರ್ಕಾರ ಹೇಳುವಂಥದ್ದು ಸಹಜ. ಇವತ್ತಿನ ನಂಬರ್ಸ್ಗಳು ನೋಡಿದ್ರೆ ಆ ಥರ ಅನಿಸೋದಿಲ್ಲ. ಸರಿಸುಮಾರು 121, ದಿಸ್ ಈಸ್ ದ ಡೇಟಾ ಗಿವನ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, 121 ಪೊಲಿಟಿಕಲ್ ಲೀಡರ್ಗಳ ಮೇಲೆ ದಾಳಿ ಆಗುತ್ತೆ. ಅದರಲ್ಲಿ 115 ಬಂದ್ಬಿಟ್ಟು ಅಪೋಸಿಷನ್ಸ್ಗಳು. ಅದರಲ್ಲಿ ಏನು ಬ್ಯೂಟಿ ಅಂತಂದರೆ 95% ಪಾಲಿಟಿಷಿಯನ್ಸ್ಗಳು ಅಪೋಸಿಷನ್ ಇರೋವಂಥವ್ರು. ಆಮೇಲೆ ED ಅವ್ರದ್ದು ಕನ್ವಿಕ್ಷನ್ ರೇಟ್ ನೋಡೋದಾದರೆ 1%. ಯಾಕೆ ನೀವು ದಾಳಿ ಮಾಡಿದ್ದೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಸಹ ಸರ್ಕಾರಕ್ಕಾಗಲಿ ಇಲ್ಲ ಸೋ ಕಾಲ್ಡ್ ಸಂಸ್ಥೆಗಳು, ಇಂಡಿವಿಜುವಲ್ ಸಂಸ್ಥೆಗಳು, ಸೋ ಕಾಲ್ಡ್ ಏನಂತೀರಿ ಇಂಡಿಪೆಂಡೆಂಟ್ ಏಜೆನ್ಸಿಗಳ ಹತ್ರ ಉತ್ತರಗಳಿಲ್ಲ. ಇವತ್ತು ಪೊಲಿಟಿಷಿಯನ್ಸ್ಗಳನ್ನ ಬಿಟ್ಟು ನಾವು ಇಂಡಿವಿಜುವಲ್ಸ್ ಕಡೆಗೆ ನೋಡೋದಾದರೆ, ಇಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಕಡೆಗಡೆ ನೋಡೋದಾದರೆ 570 ಕೇಸ್ಗಳನ್ನ ದಾಖಲು ಮಾಡಿರುವಂಥ ED, ಇನ್ಕಮ್ ಟ್ಯಾಕ್ಸ್ ಮತ್ತು CBIದು ಡೇಟಾ ತೆಗೆದು ನೋಡಿದ್ರೆ ಸರಿಸುಮಾರು ಪೊಲಿಟಿಕಲಿ ಅಲೈನ್ಡ್ ಆಗಿರುವಂಥವ್ರ ಜೊತೆಗೆ ಆಗಿರುವಂಥದ್ದು ನೋಡಿದ್ರೆ 90%. ಅಂದರೆ 570ರೊಳಗೆ 39 ಕೇಸ್ ಮಾತ್ರನೇ ಅಗೇನೆಸ್ಟ್ ಹೂ ಆರ್ ಅಲೈನ್ಡ್ ವಿತ್ BJP ಆರ್ ಅಲೈನ್ಡ್ ವಿತ್ BJP ಪೊಲಿಟಿಕಲ್ ಪಾರ್ಟಿ. ಉಳಿದ 570 ಏನಿದೆಯೇ ಅದೆಲ್ಲ ಕಾಂಗ್ರೆಸ್ಸೋ ಇಲ್ಲ ಅಂತಂದರೆ ಸಮಾಜವಾದಿ ಪಾರ್ಟಿನೋ ಇನ್ನೊಂದು. ಇದೇನಾಗುತ್ತೆ, ಎವ್ರಿ ಡೇ ಈ ಥರ ಆದಾಗೆಲ್ಲ ಇದು ಒಂಥರ ಏನಾಗುತ್ತೆ, ಮಾರ್ಕೆಟಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಈಗ ನನಗೆ ಹೇಳಿ, ನೀವು ಈ ದೇಶದೊಳಗೆ ಖುಷಿಯಾಗಿರೋವಂಥವ್ರು ಯಾರು? 4 ಜನರು ಬಿಟ್ಟರು ನನಗೆ ಮತ್ತೆ ಬೇರೆ 5ನೇವ್ರು ಯಾರು ಖುಷಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. 4 ಜನ ಯಾರು? ಅದಾನಿ, ಅಂಬಾನಿ, ಅಮಿತ್ ಶಾ, ಮೋದಿ, ಅವ್ರು 4 ಜನ ಬಿಟ್ಟರೆ ಈ ದೇಶದೊಳಗೆ ಯಾರೂ ಖುಷಿ ಇಲ್ಲ. ಬಡವರು ಮತ್ತು ಶ್ರೀಮಂತರು ಖುಷಿ ಇಲ್ಲ ಅಂತ ಉಳಿದವರು ಖುಷಿಯಾಗಿಲ್ಲ ಅಂತ ಹೇಳ್ತೀರಾ? ಹಾಗೆ ಸರ್ ಅಲ್ಲ ಸರ್, ನಾನು ಹೇಳೋದೇನು ಅಂದರೆ ಡೇಟಾ ಹೇಳ್ತಾ ಇದೆ, ಅದನ್ನು ನಾನು ಹೇಳ್ತಾ ಇಲ್ಲ. ದಿನನಿತ್ಯ ನೀವು ತೆಗಿತಾ ಹೋದರೆ ಡೇಟಾವನ್ನು, ಬಡವರು ಮತ್ತು ಶ್ರೀಮಂತರ ನಡುವೆ ಅಂತರ ಬೆಳ್ಕೊಂಡು ಹೋಗ್ತಾ ಇದೆ. ದಿನ ಬೆಳಗ್ಗೆ ನೀವು ನೋಡಿದ್ರೆ ಮಿಡಲ್ ಕ್ಲಾಸು ಸಾಲಕ್ಕೆ ಒಳಗಾಗ್ತಾ ಇದ್ದಾರೆ ದಿನನಿತ್ಯ. ಇವತ್ತು ಸಾಲದ ರೇಷೋ ಎಷ್ಟಾಗಿದೆ ಅಂತ ನಿನ್ನೆ ತಾನೇ ನಾವು ಮಾತಾಡಿದ್ದೀವಿ. ಅದಾಗಿದ್ಮೇಲೆ ಈ ಸೋ ಕಾಲ್ಡ್ ರಿಚ್, ಅಲ್ಟ್ರಾ ರಿಚ್, ಯಾರೀಗ ರಾಯ್ ಅಂತವರು ಇಲ್ಲ ಅಂತಂದರೆ ಸಿದ್ಧಾರ್ಥ್ ಅಂತವರು, ಅವರಿಗೆ ED ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ. SM ಕೃಷ್ಣ ಅವರು ಪೊಲಿಟಿಕಲ್ ಪಾರ್ಟಿ ಜಾಯ್ನ್ ಆಗಿಲ್ಲ BJPಗೆ ಅಂದರೆ ನಿಮಗೆ ಅಟ್ಯಾಕ್ ಆಗ್ತೀವಿ. CJ ರಾಯ್ ಪ್ರಕರಣಕ್ಕೆ ನಿರ್ದಿಷ್ಟವಾಗಿ ಬರೋದು ಅಥವಾ ಸಿದ್ಧಾರ್ಥ ಪ್ರಕರಣ ತೆಗೆದುಕೊಳ್ಳೋದಾದರೆ ಅದರ ಬಗ್ಗೆ ಕಾಂಗ್ರೆಸ್ನ ಪ್ರತಿಕ್ರಿಯೆ ಏನು? ಸರ್, ನಮಗೇನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಈ ಥರ ಅನ್ಯಾಯವನ್ನು ಯಾವುದೇ ಒಂದು ಸರ್ಕಾರ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಸ್ಟ್ರಾಂಗ್ ಆದಂಥ ಹೇಳಿಕೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಈ ದೇಶದೊಳಗಡೆ ಟ್ಯಾಕ್ಸ್ ಕಾಂಟ್ರಿಬ್ಯೂಟರ್ಸೇ ಕಮ್ಮಿ ಜನ ಇದ್ದಾರೆ. ಸೆಕೆಂಡ್ ಹೇಳಬೇಕು ಅಂದರೆ ಉದ್ಯಮಿಗಳೇ ಕಮ್ಮಿ ಇದ್ದಾರೆ. ಯಾಕೆ ಇವತ್ತು ಚೈನಾ ಆಗಲಿ, ಜರ್ಮನಿ ಆಗಲಿ, ಜಪಾನ್ ಆಗಲಿ, ಅಮೇರಿಕಾ ಆಗಲಿ ಯಾಕೆ ಫಾರ್ವರ್ಡಿಂಗ್ ಕಂಟ್ರೀಸ್ ಆಗಿದೆ ಅಂತಂದರೆ, ಬಿಕಾಸ್ ದೇರ್ ಆರ್ ಮೋರ್ ಆಂಟ್ರಪ್ರಿನರ್ಸ್. ನೀವು ಆಂಟ್ರಪ್ರಿನರ್ಶಿಪ್ಪನ್ನೇ ನೀವು ಸಾಯಿಸ್ತಾ ಹೋಗ್ಬಿಟ್ರೆ ಈ ದೇಶ ಮುಂದೆ ಒರಿಯೋದು ಹೆಂಗೆ? ದ ಕ್ವಶನ್ ಈಸ್ ಹಿಯರ್. ಈಗ ನಮ್ಮ ಮುಂದೆ ಇರುವಂಥದ್ದೇನು, ಇಫ್ ಯು ಲುಕ್ ಎಟ್ ದ ನಂಬರ್, ಸರ್ 2004 2014ಗೆ ಇಫ್ ಯು ಲುಕ್ ಎಟ್ ದ ನಂಬರ್ ಆಫ್ ಆಂಟ್ರಪ್ರಿನರ್ಸ್, ರೈಟ್. ಅದರಲ್ಲೇನಂದರೆ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ರಹಸ್ಯ, BJP ಅನೇಕ ಬಾರಿ IT, CBI, EDಯನ್ನು ದುರುಪಯೋಗಪಡಿಸ್ಕೊಳ್ಳುತ್ತೆ ಅಂತ. CJ ರಾಯ್ ಪ್ರಕರಣದ ಬಗ್ಗೆ ಈಗ ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ಕೆಲ ಸಚಿವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನೀವು ಆಡಳಿತದಲ್ಲಿದ್ದೀರಿ, ಪೊಲೀಸ್ ED ಪ್ರಕರಣದ ತನಿಖೆ SIT ನಡೀತಾ ಇದೆ. ಅದಕ್ಕಿಂತ ಮುಂಚೆ ಜಂಪ್ ದ ಗನ್ ಪೊಲಿಟಿಕಲಿ ಮಾಡಲಾಗ್ತಿದೆ ಅಥವಾ ನಿಮ್ಮ ಬಳಿ ಏನಾದರೂ ತಥ್ಯಗಳಿವೆ? ಸರ್, ಈಗ ನೋಡಿ, CJ ರಾಯ್ ಪ್ರಕರಣಕ್ಕೆ ಸೀಮಿತವಾಗಿ ನಾನು ಮಾತಾಡೋದಾದರೆ, ಅವ್ರ ಬ್ರದರ್ ಬಾಬು ಅನ್ನೋರು ನಿನ್ನೆ ತಾನೇ ಹೇಳಿಕೆ ಕೊಟ್ಟರು. ಏನಂತ ಹೇಳಿಕೆ ಕೊಟ್ಟರು? ನನ್ನ ಅಣ್ಣ ನನಗೆ ಫೋನ್ ಮಾಡಿದ್ರು, ನನಗೆ ಸಿಕ್ಕಾಪಟ್ಟೆ ಇನ್ಕಮ್ ಟ್ಯಾಕ್ಸಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ, EDಯಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ, ಹಂಗಾಗಿ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ನಾನು ಬಂದು ಮಾತಾಡ್ತೀನಿ ಅಂತಂದರೆ ದಯವಿಟ್ಟು ಬಾ, ನಾನು ಇದ್ರ ಬಗ್ಗೆ ಮಾತಾಡ್ಕೋಬೇಕು ಅನ್ನೋಷ್ಟರಲ್ಲೇ ಅವ್ರು ತೀರ್ಕೊಂಡ್ರು ಅನ್ನೋ ವಿಚಾರವನ್ನು ಅವ್ರ ಫ್ಯಾಮಿಲಿಯವರೇ ಪ್ರಸ್ತಾಪ ಮಾಡಿದ್ರು. ಇದನ್ನು ಒಂದು. ಇಲ್ಲಿ ಎರಡನೇದು, ವಿ ಆರ್ ನಾಟ್ ಪೊಲಿಟಿಕಲ್ ಪಾರ್ಟಿಗಳು ಇದನ್ನು ಪೊಲಿಟಿಸೈಸ್ ಮಾಡೋದು ಸಹಜ. ಇಲ್ಲಿ ನಾವು ಪೊಲಿಟಿಕಲ್ ಪಾರ್ಟಿಯಾಗಿ ಪೊಲಿಟಿಸೈಸ್ ಮಾಡೋದಕ್ಕೆ ಯಾವುದೇ ರೀತಿ ನಿರ್ಧಾರ ಮಾಡಿಲ್ಲ. ಯಾಕೆ ನಿರ್ಧಾರ ಮಾಡಿಲ್ಲ ಅಂದರೆ, ವೆನ್ ಫ್ಯಾಮಿಲಿ ಇಟ್ ಸೆಲ್ಫ್ ಈಸ್ ಟೆಲ್ಲಿಂಗ್
Yes. ದಿಸ್ ಇಸ್ ದ ಕ್ಲಿಯರ್ ಇಂಡಿಕೇಶನ್ ದಟ್ ಇಟ್ ಇಸ್ ಬೀನ್ ಗಿವನ್ ಬೈ ದ Yes. ಸೊ ಅಂಡ್ ಸೊ ಏಜೆನ್ಸಿ ಅಂದಾಗ ನಾವು ಯಾರು ಆಗ್ತೀವಿ ಅದನ್ನ Yes. ಎಸ್ ಆಸ್ ಅ ನೋಡಿ ಈಗ ಇನ್ನೊಂದೇನಾಗುತ್ತೆ ಆಸ್ ಅ ಆಸ್ ವಿ ಆಲ್ ಬಿಲೀವ್ ಇನ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದೊಳಗೆ ನಾವು ನಂಬಿಕೆ ಇಟ್ಕೊಂಡವರಾಗಿರೋದ್ರಿಂದ ನಾವೆಲ್ಲ ಒಕ್ಕೂಟದ ವ್ಯವಸ್ಥೆ ಒಳಗೆ ಬರ್ತೀವಿ. ಈಗ ಸೆಂಟ್ರಲ್ ಏಜೆನ್ಸಿಗಳು ನಮಗೆ ಸಪೋರ್ಟ್ ಮಾಡುವಂದಾಗ ಇಲ್ಲಿ ಪೊಲೀಸ್ ಸಂಸ್ಥೆಗಳು ಸಪೋರ್ಟ್ ಮಾಡಲೇಬೇಕಾಗತ್ತೆ. ವೆದರ್ ದ ದಾಳಿ ಆಗಬೇಕು ಆಗಬಾರ್ದು ಅನ್ನೋದು ಇಟ್ ಈಸ್ ಅಪ್ ಟು ದ ಅಪರೆಂಟ್ ಅರ್ಥ ಆಯ್ತು. ಇನ್ವೆಸ್ಟಿಗೇಷನ್. ಅನಿಲ್ ಅವರೇ, ನಾನು ಮೋಹನ್ ವಿಶ್ವ ಅವರಿಗೆ ಪ್ರಶ್ನೆಯನ್ನು ದಾಟಿಸ್ತೇನೆ. ಈಗ ರಾಜಕೀಯ ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟಿಗೂ ಉದ್ಯಮಿಯೊಬ್ಬರು ಕೊಟ್ಟಂತ ಸ್ಟೇಟ್ಮೆಂಟಿಗೂ ಬಹಳ ವ್ಯತ್ಯಾಸ ಇದೆ. ರಾಜಕೀಯ ಹೇಳಿಕೆಗಳನ್ನು ಬದಿಗಿರಿಸೋಣ. ಮೋಹನ್ ದಾಸ್ ಪೈ ಮಾತನಾಡ್ತಾರೆ. ಮತ್ತು ಉದ್ಯಮಿ 11 ವರ್ಷಗಳಿಂದ ಮೋದಿ ಸರ್ಕಾರದ ಪರವಾಗಿ Yes. ಅನೇಕ ಹೇಳಿಕೆಗಳನ್ನು Yes. ಕೊಟ್ಟರು. ಹಾಗಾಗಿ ಅದು ಮುಖ್ಯ. ಮೋಹನ್ ದಾಸ್ ಪೈ ಅಂತವ್ರು ಮಾತನಾಡ್ತಾರೆ. ಅಲ್ಲ ನೋಡಿ ರಕ್ಷತ್, ನಾನು ಹೇಳಿದ್ನಲ್ಲ, ಒಬ್ಬ ಉದ್ಯಮಿ ಈ ಥರ ಮಾಡ್ಕೊಂಡಾಗ ನಮಗೂ ಬೇಜಾರಾಗುತ್ತೆ. ಯಾರಾದರೂ ಸರಿ, ನಾವು ಅದ್ರ ಬಗ್ಗೆ ಏನು ಇದೇ ಮಾಡ್ತಾ ಇಲ್ಲ ನಮ್ಗೆ, ಆಯ್ತಾ. ತಿರ್ಗಾ ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ ಹೌದು, ಅವ್ರಿಗೆ ಹಿ ಈಸ್ ಫ್ರೀ ಟು ಟೆಲ್ ಇಸ್ ಸ್ಟೇಟ್ಮೆಂಟ್. ಅವ್ರದ್ದೇ ಆದಂಥ ಅನಾಲಿಸಿಸ್ ಇಟ್ಕೊಂಡು ಅವ್ರು ಹೇಳಿರ್ಬೋದು, ಆಯ್ತಾ. ಬಹುಶಃ ಅವರು ಸರ್ವಿಸ್ ಸೆಕ್ಟರ್ ಇರೋದ್ರಿಂದ ಅವ್ರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಅಷ್ಟೊಂದು ಗೊತ್ತಿದೆಯೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ತಿರ್ಗಾ ಈ ಹಿಮ್ಸೆಲ್ಫ್ ಇಸ್ ಎ ಪ್ರೊಫೆಷನಲಿ ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟ್. ಸರ್ವಿಸ್ ಸೆಕ್ಟರ್ ಅಲ್ಲಿ ಇದ್ದವರು ಬೆಂಗಳೂರಿನ ರಸ್ತೆ ಬಗ್ಗೆ ಮಾತನಾಡಿದ್ರೆ ನೀವು ಅದನ್ನ ಅವ್ರು ಹೇಳಿದ್ದು ಸರಿ ಅಂತ ಹೇಳಿದ್ರು. ಇದು ಮಾತನಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಹೆಂಗೆ ಇದನ್ನು ಒಪ್ಪೋದಕ್ಕೆ ಸಾಧ್ಯ? ರಸ್ತೆಗಳ ಬಗ್ಗೆ ಮಾತಾಡೋದಕ್ಕೂ ಒಂದು ಕಾನೂನು ಬಗ್ಗೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಇನ್ಕಮ್ ಟ್ಯಾಕ್ಸ್ ಕಾನೂನಲ್ಲಿ ಒಂದು ಸರ್ಚ್ ಆಗಬೇಕು, ಸಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರೆ ನಿಮಗೆ ಅದು ಸರಿ. ನಾನು ಸರಿ ತಪ್ಪು ಬಗ್ಗೆ ಮಾತಾಡ್ತಿಲ್ಲ. ನೀವೇ ಸೆಲೆಬ್ರೇಟ್ ಮಾಡಿ. ನಾನು ಅವ್ರು ಮಾತಾಡೋದ್ರ ಬಗ್ಗೆ ನಾನು ಫಸ್ಟ್ ಹೇಳಿದ್ನಲ್ಲ, ಹಿ ಹ್ಯಾಸ್ ಎವ್ರಿ ಫ್ರೀಡಮ್. ಪಾಪ ಮಾತಾಡ್ಲಿ, ನಾನು ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಅವ್ರ ಒಪಿನಿಯನ್ ಒಪ್ಕೊಂಡೆ, ನಾನು ಅದನ್ನೇನು ಕ್ರಿಟಿಸೈಸ್ ಮಾಡ್ತಿಲ್ಲ, ಏನೂ ಮಾಡ್ತಾ ಇಲ್ಲ. ನಾನು ನನ್ನ ಒಪಿನಿಯನ್ ಹೇಳ್ತಾ ಇರೋದು ಅಷ್ಟೇ ಇಲ್ಲಿ, ಗೊತ್ತಾಯ್ತಲ್ಲ. ನಾ ಹೇಳೋದೇನು ಅಂತ ಹೇಳಿದ್ರೆ, ಈಗ ಅಲ್ಲಿ ನೀವು ರೈಡ್ ಅಂತ ಮಾಡಿದಾಗ ರಾಯ್ ಅನ್ನೋರು ಸುಮಾರು ವರ್ಷಗಳಿಂದ ವ್ಯವಹಾರ ಮಾಡ್ಕೊಂಡ್ ಬರ್ತಾರೆ. ಅವರು ಸಾವಿರಾರು ಕೋಟಿ ವ್ಯವಹಾರ ಇಟ್ಕೊಂಡಿರೋಂಥವ್ರು, ಆಯ್ತಲ್ಲ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ, ತಿರ್ಗಾ ರೈಡ್ ಬಗ್ಗೆ, ಸರ್ಚ್ ಬಗ್ಗೆ ಎಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಯಾರು ಅದು ಗೊತ್ತಿಲ್ಲದ್ರೆ ಈ ಮಟ್ಟದ ವ್ಯವಹಾರ ಮಾಡೋದಿಲ್ಲ. ಇದು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ್ರೆ ಸತ್ಯನೇನೆ. ಅವ್ರಿಗೂ ಸುಮಾರು ಜನ ನಮ್ಮ ಥರ ಕನ್ಸಲ್ಟೆಂಟ್ಗಳು ಇರ್ತಾರೆ, ಯಾರುಗಳು ಇದ್ದೇ ಇರ್ತಾರೆ, ಆಯ್ತಲ್ಲ. ತಿರ್ಗಾ ಆ ಕಾನೂನಲ್ಲಿ ಅವಕಾಶ ಇದೆ. ನಿಮ್ಗೆ ಅಷ್ಟೊಂದು ಪ್ರೆಷರಲ್ಲಿ ನಿಮಗೆ ಅಷ್ಟೊಂದು ಟಾರ್ಚರ್ ಕೊಟ್ಟು ಸಿಗ್ನೇಚರ್ ಮಾಡಿಸ್ಕೊಂಡ್ರೆ ಅಥವಾ ನಿಮ್ಮ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಬೆಳಗ್ಗೆ ಹೋಗ್ಬಿಟ್ಟು ರೆಬ್ಯೂಟಲ್ ಫೈಲ್ ಮಾಡ್ಬೋದು. ನನ್ನ ಮೆಂಟಲ್ ಕಂಡೀಷನ್ ಆ ಟೈಮಲ್ಲಿ ಸರಿ ಇರಲಿಲ್ಲ, ನನ್ನ ಹೆಲ್ತ್ ಸರಿ ಇರಲಿಲ್ಲ, ನಾನು ವಿಡ್ರಾ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಆ ಆಪ್ಷನ್ ಇದ್ದೇ ಇದೆ. ಅದನ್ನ ಕನ್ಸಿಡರ್ ಮಾಡೇ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಕೋರ್ಟು. ಇದೆಲ್ಲ ಆಪ್ಷನ್ಸ್ ಇದೆ, ಇದೆಲ್ಲ ಕಾನೂನಲ್ಲಿ ಇದೆ, ಇದೆಲ್ಲ ಗೊತ್ತಿದೆ ಅವ್ರಿಗೆ. ಇದನ್ನೂ ಮೀರಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತನಿಖೆ ಆಗಲಿ, ಬೇರೆ ಏನೋ ಇರಬೇಕಿದ್ರಲ್ಲಿ. ನನಗೇನನ್ಸುತ್ತೆ ಗೊತ್ತಾ, ಪ್ರಶಾಂತ್ ನಾಥ್ ಅವಾಗಲೇ ತುಂಬ ಕರೆಕ್ಟಾಗಿ ಹೇಳ್ದಂಗೆ, ಈ ಕಾಂಗ್ರೆಸ್ ಸರ್ಕಾರ ಇನ್ನೂ ಅವರ ಬಾಡಿ ದಫನ್ನೇ ಆಗಲಿಲ್ಲ, ಆಗ್ಲೇ SIT ಫಾರಂ ಮಾಡ್ಬಿಡುತ್ತೆ. ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಕಿರುಕುಳದ ಬಗ್ಗೆ ಮಾತಾಡಿದವರು 7,000 ನೋಟಿಸ್ ಕೊಟ್ಟರು, GST ನೋಟಿಸ್ ಸ್ಟೇಟ್ನಲ್ಲಿ 7,000 ನೋಟಿಸು. ಯಾರಿಗೆ? ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ. ಅವತ್ತು ಕಿರುಕುಳ ಅನ್ನಿಸ್ಲೇ ಇಲ್ಲ. ತಿರ್ಗಾ ಅಬಕಾರಿ ಇಲಾಖೆನವರು 3 ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ, ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳಿ ಅಧಿಕಾರಿಗಳು ಬಂದು 50,000, 1 ಲಕ್ಷ, 10 ಲಕ್ಷ ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳಿ 6 ತಿಂಗಳಿಂದ ಹೇಳ್ತಾ ಇದ್ದಾರೆ. ಇವ್ರು ಇವತ್ತಿನವರೆಗೂ ಒಂದು SIT ಫಾರಂ ಮಾಡಿ ತನಿಖೆ ಮಾಡುವಂತ ಕೆಲಸ ಆಗಿಲ್ಲ. ತಿರ್ಗಾ ವಾಲ್ಮೀಕಿ ಪ್ರಕರಣದಲ್ಲೂ ಅಷ್ಟೇ ಅಷ್ಟು ಫಾಸ್ಟ್ ಆಗಿ SIT ಮಾಡಲೇ ಇಲ್ಲ ಅವರು. ತಿರ್ಗಾ ಗುತ್ತಿಗೆದಾರರ ಕಮಿಷನ್ ಆರೋಪ ಮಾಡ್ತಾರೆ, ಅಲ್ಲೂ SIT ಮಾಡಲೇ ಇಲ್ಲ ಅವರು. ಈ ಪ್ರಕರಣದಲ್ಲಿ ಬಗ್ಗೆ ನಿಮಗೆ ತಕರಾರು? ಹೌದು, ನಾನು ಹೇಳ್ತೀನಿ. SIT ಬಗ್ಗೆ ಯಾಕೆ ತಕರಾರು? ಹೇಳ್ತೀನಿ ಕೇಳಿ. ಆತ್ಮಹತ್ಯೆ ಯಾಕಾಯ್ತು ಅಂತ ಫೈಂಡ್ ಔಟ್ ಮಾಡೋದಕ್ಕೆ SIT ಆಗಿರೋದು. ಕೇಳಿ, ನಾ ಹೇಳ್ತಿರೋದು ಮಾಡ್ಲಿ. ಇಷ್ಟು ತರಾತುರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಹಾಗಾದ್ರೆ ಯಾವ ಕಾಂಗ್ರೆಸ್ ಶಾಸಕರನ್ನ, ನಾಯಕರುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಯಾವ ವಿರೋಧಿಗಳನ್ನ ಕಟ್ಟಾಕ್ಬೇಕು ಅಂತ ಮಾಡ್ತಾ ಇದ್ದೀರಾ? ಬಿಕಾಸ್ ಮಾಧ್ಯಮಗಳಲ್ಲಿ ನಾನೇ ಓದ್ದಂಗೆ ಕೇರಳ ಚುನಾವಣೆಗೂ ಏನೋ ಒಂದು ಲಿಂಕ್ ಇದೆ ಅಂತ ನಾನು ಓದಿದ್ದೀನಿ. ಸೊ ನೀವು ಕೇರಳ ಚುನಾವಣೆಗೆ ಲಿಂಕ್ ಇತ್ತು ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಗವರ್ಮೆಂಟ್ ನ ಅಧಿಕಾರನ GPA ಮಾಡ್ಕೊಟ್ಬಿಟ್ಟಿದೆ ಕೇರಳ ಸರ್ಕಾರಕ್ಕೆ. ಹಾಗಾದ್ರೆ ನನಗ್ ಬರೋ ಅನುಮಾನ, ನೀವು KC ವೇಣುಗೋಪಾಲ್ ಆಜ್ಞೆ ಮೇರೆಗೆ ಅಷ್ಟು ಫಾಸ್ಟ್ ಆಗಿ SIT ಮಾಡಿದ್ರಾ? ಯಾರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೇರಳ ಶಾಸಕರೇ ಅಂದ್ರೆ ಇನ್ವಾಲ್ವ್ ಆಗಿದ್ದಾರಾ? ನಿಮ್ಮ ನಾಯಕರು ಇನ್ವಾಲ್ವ್ ಆಗಿದ್ದಾರೆ? ಹಾಗಾದ್ರೆ ಅಷ್ಟು ಫಾಸ್ಟ್ ಆಗಿ ಹೋಗಿ ನೀವು ಅಲ್ಲಿ ಕುತ್ಕೊಂಡು ಇಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಅವರ ವ್ಯವಹಾರ. ಒಂದ್ ನಿಮಿಷ ಪ್ರಶಾಂತ್, ಅವ್ರ ವ್ಯವಹಾರ ಕರ್ನಾಟಕದಲ್ಲಿದೆ, ಕೇರಳದಲ್ಲಿದೆ, ದುಬೈಲಿದೆ. ಒಂದ್ ನಿಮಿಷ ಪ್ರಶಾಂತ್, ಆಮೇಲೆ ಪ್ರಶ್ನೆ ಕೇಳಿ ದಯವಿಟ್ಟು ಪ್ಲೀಸ್, ನಾನು ಫ್ಲೋ ಕಟ್ ಮಾಡಬೇಡಿ. ಇವ್ರ ವ್ಯವಹಾರ ಕಾನ್ಫಿಡೆಂಟ್ ಗ್ರೂಪ್ ನಿಮಗೆ ಕೇರಳ ಇದೆ, ಕರ್ನಾಟಕ ಇದೆ, ದುಬೈಯಲ್ಲಿದೆ, ತಿರ್ಗಾ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ನಿಮ್ಗೆ ಈ ದೇಶದಲ್ಲಿ. ಈ ತರ ನಿಮ್ಗೆ ಮಲ್ಟಿಪಲ್ ಪ್ಲೇಸಸ್ ಇನ್ವಾಲ್ವ್ ಆದಾಗ, ನಿಮ್ಗೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆದಾಗ, ನೀವು ಕೇವಲ ಕರ್ನಾಟಕ ಪೊಲೀಸ್ ಇನ್ವಾಲ್ವ್ ಆದ್ರೆ ಆಗಲ್ಲ. ಇದರಲ್ಲಿ ಗೊತ್ತಾಯ್ತಲ್ಲಿ ದೊಡ್ಡ ಮಟ್ಟದ ತನಿಖೆ ಆಗಬೇಕು. ನೀವು ನೋಡಿ, ಇಲ್ಲಿ SIT ಆಯ್ತು ಅಂತ ಗೊತ್ತಾದ ತಕ್ಷಣ ಪಿಣರಾಯಿ ವಿಜಯನ್ ಅಲ್ಲಿ ಸೆಂಟರ್ಗೆ ಲೆಟರ್ ಬರ್ದಿದ್ದಾರೆ, KC ವೇಣುಗೋಪಾಲು ಆಮೇಲೆ ಪಿಣರಾಯಿ ವಿಜಯನ್ ಇಬ್ಬರು ಮಡುವೆ ನಡೀತಿದಲ್ಲ ಒಂದು ರೇಸ್, ಅದು ಹೊಸದಲ್ಲ, ಅದು ರೀಸೆಂಟ್ ಆಗಿ ಕೋಗಿಲಿನಲ್ಲೂ ನೋಡಿದೀವಿ. ನನಗೆ ಬರೋ ಅನುಮಾನ ಇಷ್ಟೇ, ನೀವು ತರಾತುರಿಯಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ಮಾಡೋದ್ರ ಬಗ್ಗೆ ಏನು ಇಲ್ವೇ ಇಲ್ಲ ನಮ್ಗೆ. ನಾವು ಅದ್ರ ಬಗ್ಗೆ ನಾವು ವಿರೋಧ ಮಾಡ್ತಾನೆ ಇಲ್ಲ. ನೀವು ಏನಕ್ಕೋಸ್ಕರ ಮಾಡಿದ್ರಿ ಇಷ್ಟು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡಿದ್ರಿ? ಅವರು ಹೇಳಿದ್ರು ಪೊಲಿಟಿಕಲ್ ಹೇಳಿಕೆ ಅಂತ, ನೀವು ಪೊಲಿಟಿಕಲ್ ಹೇಳಿಕೆ ಕೊಡ್ತಿದ್ದೀರಿ. ಅಲ್ಲ, ಪೊಲಿಟಿಕಲ್ ಹೇಳಿಕೆ ಅಲ್ಲ. ಮಿಸ್ಸಿಂಗ್ ದ ಪಾಯಿಂಟ್ ಏನು ನಾನು ಹೇಳ್ತೀನಿ ಕೇಳಿ.
ಬೆಂಗಳೂರು ಪೊಲೀಸರು ಇಲ್ಲಿಯವರೆಗೆ ಯಾವುದನ್ನೂ ಕೂಡ ಏನನ್ನೂ ಪುಷ್ಟೀಕರಿಸ್ತಾ ಇಲ್ಲ. ಅಂದರೆ ನಾನು ಆತ್ಮಹತ್ಯೆಯ ದೃಷ್ಟಿಯಿಂದ ಹೇಳ್ತೀನಿ, ಒಬ್ಬ ವ್ಯಕ್ತಿ ಈಗ ಅವ್ನು ಪ್ರೊಹಿಬಿಟರಿ ಆರ್ಡರ್ ಇದ್ದಾಗ ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರು ಅವನ ಅಕೌಂಟ್ಸನ್ನು ಚೆಕ್ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಹೋಗಿ ಮೇಲ್ಗಡೆ ಆತ್ಮಹತ್ಯೆ ಮಾಡ್ಕೊಳ್ತಾನಂತಂದರೆ ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಶುಡ್ ಕಮ್ ಕ್ಲೀನ್. ಆ್ಯಕ್ಚುಲಿ ಏನು ಸ್ಟೇಟಸ್ ಇತ್ತು ಅಂತಕ್ಕಂಥದ್ದನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಬೇಕಲ್ವ. ಇವತ್ತೋ ನಾಳೆ ನಾನು ಅಂದರೆ ಎಲ್ಲ ಮಾಹಿತಿಗಳನ್ನು ಹೊರಗೆ ಬಿಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಏನಾಯಿತು, ಏನು ನಡೀತು ಅಂತಕ್ಕಂಥದ್ದನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಹೇಳಬೇಕಲ್ವಾ ಆತ್ಮಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ. 100% ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ನಾನು ಅದ್ರ ಬಗ್ಗೆ ಎರಡು ಪ್ರಶ್ನೆನೇ ಇಲ್ಲ ಪ್ರಶಾಂತ್. ಇಲ್ಲಿ ತನಿಖೆ ಆಗಲೇಬೇಕು, ಸತ್ಯ ಹೊರಗಡೆ ಬರಲೇಬೇಕು. ನಾ ಹೇಳ್ತಿರೋದಲ್ಲಿ ಮಲ್ಟಿಪಲ್ ಲೊಕೇಶನ್ಸ್, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾಗ ನೀವು ಬರೀ ಕರ್ನಾಟಕ ಪೊಲೀಸ್ನ SIT ಫಾರ್ಮ್ ಮಾಡಲು ಕಳಿಸ್ತೀರಾ ಅಂತ ಹೇಳಿದ್ರೆ SIT ಕರ್ನಾಟಕದಲ್ಲಿ ಏನಾಗಿದೆ ಅಂತ ಗೊತ್ತು ಎಲ್ಲರಿಗೂ. ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು? ಅಲ್ಲ ಮಾಡ್ಲಿ, ಅವ್ರಿಗೇನು CBI ಅಲ್ಲ ನೀವು ಇನ್ನೂ 24 ಅವರ್ಸ್ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆ ಹೆಂಗಾಯ್ತು ಗೊತ್ತಾ ಮೋಹನ್ ವಿಶ್ವ, ತರಾತುರಿಯಲ್ಲಿ SIT ಮಾಡಿದ್ರೆ ಯಾಕೆ ಮಾಡಿದ್ರಿ ಅಂತ ಕೇಳೋದು, ತಡ ಆದ್ರೆ ಯಾಕೆ ತಡ ಮಾಡಿದ್ರಿ ಅಂತ ಕೇಳೋದು. ನನ್ನ ಪ್ರಶ್ನೆ ವೆರಿ ಕ್ಲಿಯರ್ ಆಗಿತ್ತು ರಕ್ಷತ್. ನಾನೇನ್ ಹೇಳ್ದೆ, ಅವಾಗ 4-5 ಇನ್ಸಿಡೆಂಟ್ ಕೊಟ್ಟೆ. ಯಾವ್ದು ಅಬಕಾರಿದಾಗ್ಬೋದು, ಕಮಿಷನ್ದಾಗ್ಬೋದು, ವಾಲ್ಮೀಕಿದಾಗ್ಬೋದು. ನಿಮಗೆ ಅಲ್ಲಿ ತರಾತುರಿ, ಅಲ್ಲಿ ಉದ್ಯಮಿಗಳು ಕಾಣಿಸಲಾಗ ರೈತರವ್ರ ಉದ್ಯಮಿಗಳಲ್ವಾ, ಹಾಗಾದ್ರೆ ಕಾಂಟ್ರಾಕ್ಟರ್ಗಳು ಉದ್ಯಮಿಗಳಲ್ವಾ? ಅಲ್ಲಿ ಮಾಡಿಲ್ಲ. ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಇಷ್ಟು ತರ ಮಾಡಿ ನಮ್ಗೆ ಅಭ್ಯಂತರ ಇಲ್ಲ, ತನಿಖೆ ಆಗ್ಲೇಬೇಕು. ಈ ತರಾತುರಿನಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ನಿಮ್ಮ ನಾಯಕರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ವೆರಿ ಸಿಂಪಲ್. ನಾ ಅದಕ್ಕೆ ಕೇಳಿದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಉತ್ತರವನ್ನು ಈ ಪ್ರಕರಣ ಅವ್ರು ಹೆಂಗೆ ಅದನ್ನ, ಬೆಂಗಳೂರು ಪೊಲೀಸರ ವ್ಯಾಪ್ತಿ ಏನ್ರಿ? ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿನೇ ಅಲ್ಲ. ಅವ್ರ ವ್ಯಾಪ್ತಿ ಉಂಟಾ? ದುಬೈಯಲ್ಲಿ ಏನಿದೆ ಅವ್ರದ್ದೇನು ವ್ಯಾಪ್ತಿ ಅಲ್ಲ. ಅವ್ರ ವ್ಯಾಪ್ತಿ ಎಷ್ಟು? ಆತ್ಮಹತ್ಯೆ ಆಯಿತು, ಆತ್ಮಹತ್ಯೆಗೆ ಕಾರಣ ಏನು? ಆತ್ಮಹತ್ಯೆ ಸಂದರ್ಭದಲ್ಲಿ ಏನಾದರೂ ಒಂದು ರೀತಿಯಾಗಿರ್ತಕ್ಕಂಥ ಬಲವಂತ ಆಯ್ತಾ, ಅಥವಾ ನಮ್ಮ ಕಣ್ಣಿಗೆ ಕಾಣದ ಕೆಲ ಘಟನೆಗಳು ನಡೆದ್ವಾ? ಇದು ಬೆಂಗಳೂರು ಪೊಲೀಸರು SIT ಅದನ್ನು ಫಾರ್ಮ್ ಮಾಡಲಾಗಿದೆ. ಅಲ್ಲ ಮಾಡ್ಲಿ, ನಾನು ಅದಕ್ಕೆ ಹೇಳಿದ್ರಿ, ನೀವು ಇಲ್ಲಿಯವರೆಗೆ ರಾಜಕೀಯ ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇವೆ ಹೊರತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ಲಿಕ್ಕೇನು? ನೋಡಿ ಪ್ರಶಾಂತ್, ಅಲ್ಲಪ್ಪ ಹಿಂಗಾಯ್ತು, ಕೊಚ್ಚಿನ್ನಿಂದ ಅಧಿಕಾರಿಗಳು ಬಂದಿದ್ರು, ಯಾವ ಸಂದರ್ಭದಲ್ಲಿ ಏನಾಯ್ತು, ಇಷ್ಟು ಈ ಹೇಳಿಕೆ ಯಾಕೆ ಕೇಂದ್ರ ಸರ್ಕಾರದಿಂದ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ? ಇದ್ರ ಮಧ್ಯೆ ಮೋಹನ್ ದಾಸ್ ಪೈ ಅವರು ಮಾತನಾಡಿದ್ದಕ್ಕೆ ನನಗೆ ಪ್ರತಿಕ್ರಿಯೆ, ತಮ್ಮ ಉತ್ತರ ಸಿಗ್ಲಿಲ್ಲ, ಸಮರ್ಪಕ ಉತ್ತರ ಸಿಗ್ಲಿಲ್ಲ. ಅಲ್ಲ ನಿಮಗೆ ಸಮರ್ಥಕ ನಾನೇನ್ ಮಾಡ್ಲಿಕ್ಕೆ ಅಲ್ಲ, ಅವ್ರು ಹೇಳ್ತಾ ಇರೋದು ಟಾರ್ಚರ್ ಆಗ್ತಿದೆ ಅಂತ. ಅವರು CJ ರಾಯ್ ಕೇಸ್ ಒಂದನ್ನೇ ಉಲ್ಲೇಖಿಸಿಲ್ಲ, ಜನರಲೈಸ್ ಮಾಡಿದ್ದಾರೆ ಅವರು. ಅಲ್ಲ ನಾನು ಜನರಲೈಸ್ ಮಾಡಿದ್ದಾರೆ, ಜನರಲೈಸ್ ಮಾಡಬಾರ್ದು, ಸ್ಪೆಸಿಫಿಕ್ ಆಗಿ ಮಾತಾಡಬೇಕು. ನಾನು ಅದನ್ನೇ ಹೇಳ್ತಾರೆ, ಬಿಕಾಸ್ ಎಕ್ಸ್ಪರ್ಟ್ಸ್ ಇಲ್ಲಿ ಇದ್ದಾರೆ, ಅಲ್ಲೇ ಇದ್ದಾರೆ, ಆಫೀಸರ್ ಇದ್ದಾರೆ, ಅವ್ರು ಹೇಳ್ತಾರೆ ಜನರಲೈಸ್ ಮಾಡಬಾರ್ದು. ಬಿಕಾಸ್ ಬೇಜನ್ ಕೇಸ್ಗಳು ಬೇರೆ IT ರೇಟ್ಗಳು ಆಗೇ ಇಲ್ವಾಗ ರಾಜ್ಯದಲ್ಲಿ ಉದ್ಯಮಿಗಳ ಮೇಲೆ. ಅವ್ರೇನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ. ಶ್ರೀಧರ್ ಸರ್, ನಿಮ್ಮನ್ನ ಕೇಳಬೇಕು. ಪೊಲಿಟಿಕಲ್ ಟೂಲ್ ಆಗಿ ಬಳಕೆ ಆಗ್ತಾ ಇದೆ, ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ IT, ED. ಫಸ್ಟ್ ಆಫ್ ಆಲ್ ED ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಯಾವುದು ಪ್ಲ್ಯಾಟ್ಫಾರ್ಮಲ್ಲಿ ಆಪರೇಟ್ ಆಗಿದೆ ಇದು ಫಸ್ಟ್ ತಿಳ್ಕೊಳ್ಬೇಕು. ನಂಬರ್ 1, ಎಕನಾಮಿಕ್ ಅಫೆನ್ಸಸ್, ಎಕನಾಮಿಕ್ಸ್ ಲಾಸಲ್ಲಿ ಒಂದು ಇನ್ಕಮ್ ಟ್ಯಾಕ್ಸ್ ಇದೆ, ಇನ್ನೊಂದು ಬ್ಲ್ಯಾಕ್ ಮನಿ ಆ್ಯಕ್ಟ್ ಇದೆ, ಒಂದು ಪ್ರೊಹಿಬಿಷನ್ ಆಫ್ ಬೆನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್. ಈ 3 ಆ್ಯಕ್ಟ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಫೇಮಾ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡಿದೆ. ವೇರ್ ಎವರ್ ಕ್ರಾಸ್ ಬಾರ್ಡರ್ ಥಿಂಗ್ಸ್ ಆರ್ ದೇ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವೆನ್ ದ ಹೋಲ್ ಥಿಂಗ್ ಗೋಸ್ ಅಪ್, ಅವರ ಡಾಕ್ಯುಮೆಂಟ್ ಏನೇನಿದೆ ಅದ ಮೇಲೆ ಅವರು ವರ್ಕ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಒಂದು ಇನಿಷಿಯಲ್ ಡಾಕ್ಯುಮೆಂಟ್ ಅವ್ರ ಕಡೆಯಿಂದ ಸುಮೋಟಾಸು ಬೇರೆಯಿಂದ ಇನ್ಫಾರ್ಮೇಷನ್ ಬಂದಿರ್ಬೋದು ಎಲ್ಲ ತೊಗೊಂಡು ಫಸ್ಟು ಒಂದು ಸ್ಟಡಿ ಮಾಡಿಕೊಂಡು ಹೇಳ್ತಾರೆ. ಈದಲ್ಲಿ ಯಾಕಂತೆ ಒಂದು ಇನ್ಫಾರ್ಮೇಷನ್ ನಿಮ್ಮದು ಕನ್ಫರ್ಮ್ ಮಾಡಬೇಕಂತೆ ನಿಮ್ಮನ್ನ ಕರಿಬೋದು. ಫಸ್ಟ್ ನಂಬರ್ 1 ಒಂದು ಪ್ರೊವಿಷನ್ಸ್ ಇದೆ, ಕರಿಬೇಕು. ಕರಿದಿರ ಅವ್ರು ಬಂದರೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಮುಗೀತು. ಸಪೋಸ್ ಐ ಹ್ಯಾವ್ ಅನ್ ಅಪ್ರಿಹೆನ್ಷನ್ ದಟ್ ಅವ್ರು ಕರೀದಿರೋ ಅವ್ರು ಇನ್ಫಾರ್ಮೇಷನ್ ಕೊಡೋದಿಲ್ಲ, ಆ ಥರ ಒಂದು ಸಿಚುವೇಶನ್ ಬಂದರೆ ಅವ್ರು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಒಂದು ನೆಕ್ಸ್ಟ್ ಬಿಸ್ನೆಸ್ ಪ್ರಿಮಿಸಸ್ ಆದರೆ ಸರ್ವೆ ಮಾಡ್ಬೋದು, ಅಥವಾ ಅವ್ರಿಗೆ ಈಗ ಇನ್ಫಾರ್ಮೇಷನ್ ಇದೆ ಇವರ ಕಡೆ ಸರ್ಟನ್ ಥಿಂಗ್ಸ್ ಆದರೆ ಅವರು ತೋರಿಸೋದಿಲ್ಲ, ಅದು ದೇ ವಿಲ್ ಹೈಡ್, ದೇ ವಿಲ್ ನಾಟ್ ಬ್ರಿಂಗ್ ಬಿಫೋರ್ ದಟ್. ಈ ಥರ ಏನಿದ್ದಾರೆ ದೆನ್ ದ ಥರ್ಡ್ ಸ್ಟೆಪ್ ಆಫ್ ಸರ್ಚ್ ಪೊಸಿಷನ್ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ನಾಟ್ ದಟ್ ಐ ಆಮ್ ನಾಟ್ ಕಮೆಂಟಿಂಗ್ ಆನ್ ದಟ್ ಇಶ್ಯೂ ಆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆರ್ ನಾಟ್, ದಟ್ ಈಸ್ ನಾಟ್ ಮೈ ಟೆರಿಟರಿ. Because as an investigating officer, you work on the evidences and to get the evidences. ಸರ್, ಇಲ್ಲಿ ಒಂದು ಪ್ರಶ್ನೆಗೆ ನಾನು ಉತ್ತರ ಬಯಸ್ತೀನಿ ತಮ್ಮಿಂದ. ನಾನೊಬ್ಬ ಉದ್ಯಮಿ, ನನ್ನ ಮೇಲೆ ನನಗೆ ನೋಟಿಸ್ ಕೊಡ್ತೀರಿ ಅಥವಾ ನನ್ನ ಮೇಲೆ ದಾಳಿ ಆಗುತ್ತೆ, ನಾನೊಂದು ವಿವರಣೆ ಕೊಡ್ತೀನಿ. ಆ ವಿವರಣೆ ತೃಪ್ತಿದಾಯಕ ಹೌದೋ ಅಲ್ವೋ ಅನ್ನೋದನ್ನು ಡಿಸೈಡ್ ಮಾಡೋದು ಅಧಿಕಾರಿಗಳು. ಯಾರು ಡಿಸೈಡ್ ಮಾಡ್ತಾರೆ? ಅದೇ ಯಾವುದು ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ದರ್ ಆರ್ ವೇರಿಯಸ್ ಕನೆಕ್ಟೆಡ್ ಏರಿಯಾಸ್ ಇರುತ್ತೆ. ಒಂದು
ಟ್ರೈಲ್, ಮನಿ ಟ್ರೈಲ್ ಇರುತ್ತೆ, ಎಲ್ಲಿ ಹೆಂಗಿದೆ ಹೋಗಿದೆ, ಆಲ್ ದೋಸ್ ಥಿಂಗ್ಸ್ ಅವರು ಎಕ್ಸಾಮಿನ್ ಮಾಡ್ತಾರೆ. ನಾಟ್ ದಟ್ ಸಿಂಪ್ಲಿ ಈಗ ಇನ್ ದಿಸ್ ಪ್ರೆಸೆಂಟ್ ಸಿಚುವೇಶನ್ ಈ ಸರ್ಚ್ 2 ತಿಂಗಳು ಮುಂಚೆ ಆಗಿದೆ, ಸ್ಟಾರ್ಟ್ ಆಗಿದೆ. ಈಗ ಓನ್ಲಿ ಇಟ್ ವಾಸ್ ಎ ಪ್ರೊಹಿಬಿಟೆಡ್ ಆರ್ಡರ್ ವಿಚ್ ವಾಸ್ ಬೀಂಗ್ ಲಿಫ್ಟೆಡ್ ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಆಫ್ಟರ್ 2 months ಆಲ್ಮೋಸ್ಟ್. ವಿತಿನ್ 2 months ಟೈಮ್ ಇರುತ್ತೆ ಅವ್ರಿಗೆ. ಆ್ಯಂಡ್ ಮೋರ್ ಓವರ್ ಈ ಒರಿಜಿನೇಟ್ ಆಗಿದೆ ಕೇರಳದಲ್ಲಿ, ನಾಟ್ ಬ್ಯಾಂಗ್ಳೂರು. ಹೌದು, ಬ್ಯಾಂಗ್ಳೂರು ಆಫೀಸರ್ಸ್ ಓನ್ಲಿ ಪಾರ್ಟಿಸಿಪೇಟೆಡ್ ಇನ್ ದಟ್ ಸರ್ಚ್ ಇನ್ ಡಿಸೆಂಬರ್, ನಾಟ್ ನೌ. ಈಗ ಅವರು ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಬಂದು ಅವರು ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ಅವ್ರಿಗೆ ತೋರಿಸಿರ್ಬೋದು. ಎವಿಡೆನ್ಸಸ್ ಕಾಂಟ್ರಡಿಕ್ಟರಿ ಇದೆ. ಯಾಕಂತೆ ಎವಿಡೆನ್ಸಸ್ ಸ್ಟ್ಯಾಂಡ್ ಇನ್ ದ ಕೋರ್ಟ್ ಆಫ್ ಲಾ. ಯಾವುದು ಎವಿಡೆನ್ಸ್ ತಗೊಂಡಿದ್ದೀರೋ ಅದು ಕೋರ್ಟ್ ಆಫ್ ಲಾ ಸ್ಟ್ಯಾಂಡ್ ಮಾಡಬೇಕು. ಅಡ್ಮಿಸಿಬಲ್ ಎವಿಡೆನ್ಸ್ ಇರಬೇಕು. ಆ್ಯಂಡ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇಲ್ಲ ಅಂದರೆ ಕೊರಾಬರೇಟರಿ ಎವಿಡೆನ್ಸ್ ಇರಬೇಕು. ಇದೆಲ್ಲ ಒನ್ಸ್ ಯು ಗೋ ಟು ದ ಕೋರ್ಟ್ ಆಫ್ ಲಾ ಅದರಲ್ಲಿ 2 ಏರಿಯಾ ಇರುತ್ತೆ. ಒಂದು ಟ್ಯಾಕ್ಸ್ ಬದುಕಿರುತ್ತೆ, ಒಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್, 2 ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇರುತ್ತೆ. ಅದು ಸೆಪ್ರೇಟ್ ಏರಿಯಾ. ಕ್ರಿಮಿನಲ್ ಪ್ರೊಸೀಡಿಂಗ್ ಹೋಗಿದರೆ ದೇರ್ ಗಿಲ್ಟ್ ಹ್ಯಾಸ್ ಟು ಬಿ ಪ್ರೂವ್ ಟು ದ ಹಿಲ್ಟ್. ಅಷ್ಟು ಎವಿಡೆನ್ಸ್ ನಿಮ್ಮ ಕಡೆ ಇರಬೇಕು. ಈಗ ಎಷ್ಟು ಎವಿಡೆನ್ಸ್ ಅವ್ರು ತೊಗೊಂಡು ಬಂದರೆ ಮೇ ಬಿ ಆಲ್ ದಿಸ್ ಎವಿಡೆನ್ಸ್ ಮೇ ಬಿ ಕಾಂಟ್ರಡಿಕ್ಟಿಂಗ್ ಈಚ್ ಅದರ್ ವಿಚ್ ನೀಡ್ಸ್ ಕ್ಲಾರಿಫಿಕೇಶನ್. ಅದಕ್ಕೆ ಅವ್ರ ಕಡೆ ಕೇಳಿರ್ಬೋದು. ದಟ್ಸ್ ವಾಟ್ ವರ್ಕ್ ಮಸ್ಟ್ ಬಿ ಗೋಯಿಂಗ್ ಆನ್. ಈಗ ಕಾಂಗ್ರೆಸ್ಸು ಅಥವಾ ಕೆಲವು ಉದ್ಯಮಿಗಳದ್ದು ಒಂದು ತಕರಾರು ಇರೋದೇ. IT ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಗಳ ಹಿಡಿತಾ ಇರೋದು ಹಣಕಾಸು ಇಲಾಖೆಗೆ. ಹಣಕಾಸು ಇಲಾಖೆಯಿಂದ ಒತ್ತಡ ಬರುತ್ತೆ. ಪರ್ಟಿಕ್ಯುಲರ್ ವ್ಯಕ್ತಿಗಳನ್ನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಟಾರ್ಚರ್ ಕೊಡುವಂಥ ಕೆಲಸಗಳಾಗುತ್ತೆ. ಹೌದಾ ಇದು? ಟಾರ್ಚರ್ ವರ್ಡ್ ನೀವು ಯೂಸ್ ಮಾಡ್ತೀರಾ ಇಲ್ವಾ? ವಾಟ್ ಈಸ್ ಟಾರ್ಚರ್ ಅಂತ ಹೇಳಿದರೆ ಕೆಲವ್ರಿಗೆ ನಾನು ನಿಮ್ಮದು ಹೆಸರೇನು ಕೇಳಿದರೆ ಅವರು ಎಕ್ಸೈಟ್ ಆಗಿದ್ರೆ ಅದು ನಮ್ಗೇನು ಮಾಡೋಕ್ಕೆ ಆಗೋದಿಲ್ಲ. ಏನೇ ವಾಟ್ ಲೆವೆಲ್ ಈ ವಿಲ್ ಗೆಟ್ ಎಕ್ಸೈಟೆಡ್ ಯು ರಿಯಲಿ ಡೋಂಟ್ ನೋ. ಕೆಲವರು ಹೇಳಿದರೆ ಅವ್ರು ಯಾರು ಆಗಿ ಎಷ್ಟು ಹೆಸರು ಯಾರು ಕೇಳಿದಾರೋ ಗೊತ್ತಿಲ್ಲ. ನಮ್ಮ ಹೆಸರು ಕೇಳಿದರೆ ಅವ್ರು ಎಕ್ಸೈಟ್ ಆಗಿ ರಿಯಾಕ್ಟ್ನ ಆಗಿರ್ಬೋದು. ಸಪೋಸ್ ಯು ಆಸ್ಕ್ ಪ್ಲೀಸ್ ಡೋಂಟ್ ಗೋ, ಪ್ಲೀಸ್ ಬಿ ಹಿಯರ್. ಯಾಕಂದರೆ ಅವ್ರ ಪ್ರೊಸೀಜರ್ ಇದೆ. ಒಂದು ಸತಿ ಸರ್ಚ್ ಪಾರ್ಟಿ ಹೋಗಿದರೆ ಬಿಕಾಸ್ ಕಮ್ಯುನಿಕೇಷನ್ ಕಟ್ ಮಾಡಬೇಕು. ಬಿಕಾಸ್ ಯು ಡೋಂಟ್ ವಾಂಟ್ ಟು ಹ್ಯಾವ್ ದ ಅದರ್ ಪ್ರಿಮಿಸಸ್ ಅಷ್ಟೇ ಟಾಕ್ ಬೇಕಂತೆ. ಅದು ಅವ್ರು ಟಾರ್ಚರ್ ತೊಗೊಂಡಿದ್ರೆ ಸಪೋಸ್ ಐ ಆಸ್ಕ್ ರಿಪೀಟೆಡ್ ಕ್ವೆಶ್ಚನ್ಸ್ ಅಗೈನ್ ಆ್ಯಂಡ್ ಅಗೈನ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಇಂಟರೋಗೇಷನ್ ಟೆಕ್ನಿಕ್ ಬಗ್ಗೆ ಐ ಯೂಸ್ ಟು ಗಿವ್ ಎ 3-hour ಟಾಕ್ ಆನ್ ಇಂಟ್ರೋಗೇಟಿವ್ ಟೆಕ್ನಿಕ್ಸ್. ಇಂಟ್ರೋಗೇಷನ್ ಟೆಕ್ನಿಕ್ ಅದು ಏನಾಗುತ್ತೆ, ಕೆಲವು ಪ್ರಶ್ನೆ ನಂಗೆ ಕೇಳಿದ್ಮೇಲೆ ಅವ್ರಿಗೆ ಗೊತ್ತು ಏನು ಉತ್ತರ ಏನಿಂತೆ, ಅವ್ರಿಗೆ ಅದೂ ಗೊತ್ತು ಈ ಥರ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಆಗೋದು ಅದೂ ಗೊತ್ತು ಅವ್ರಿಗೆ. ಅದುವೇ ನಾನು ಕೊಡೋಕ್ಕೆ ಇಷ್ಟಪಡಲ್ಲ ಅಂತಲೇ ಹೇಳ್ಬೋದು. ಅವ್ರಿಗೆ ಗೊತ್ತು ಈ ಏನು ಉತ್ತರ ಇದೆ ಅದು ಈ ಆಫೀಸರ್ಗೂ ಗೊತ್ತು ಅಂತ ಗೊತ್ತು ಅವ್ರಿಗೆ. ಈ ಸಿಚುವೇಶನ್ ಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅವರು ಟೆನ್ಷನ್ಲಿ ಹೋಗಿಬಿಡ್ತಾರೆ. ಯಾಕಂದರೆ ಹೇಳಬೇಕು, ಹೇಳಿದರೆ ಇದು ಸರ್ಕಮ್ಮೆಂಟ್ ಆಗ್ಬೋದು ಎಲ್ಲ ಅವ್ರು ಟ್ರೈ ಮಾಡ್ತಾರೆ. ಸರ್, ಈಗ ಈ ಡಿಬೇಟಿಗೆ ಬರೋದು ಅಂತಾದರೆ ಆದಾಯ ತೆರಿಗೆ ಇಲಾಖೆ ರಾಜಕೀಯ ಕೈಗೊಂಬೆಯಾಗಿದೆಯಾ, ರಾಜಕೀಯ ಕ್ಷೇತ್ರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕಾಂಗ್ರೆಸ್ನ ನೇರವಾದಂಥ ಆರೋಪ ಇರೋದು. ಆ ರೀತಿ ಇದೆಯಾ ಕಾರ್ಯವೈಖರಿ? When conviction rate is lesser than 1% from last 10 years, 10 ವರ್ಷಗಳಿಂದ conviction rate lesser than 1%. Sir, enforcement direct, sir, any independent agency for that matter, sir, it has to be exposed with the persons like him, ಅಲ್ಲ? ನಾನು ನೀವು ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ಪಾಲಿಟಿಕ್ಸ್ ಆಗುತ್ತೆ. ನಂದು ಸೇರಿಸ್ಬಿಡ್ತೀನಿ ಸರ್. ಕನ್ವಿಕ್ಷನ್ ರೇಟ್ ಬಗ್ಗೆ ಹೇಳಿದ್ರು. ನಾನು ಯಾವಾಗ ಜಯಲಲಿತಾ ಅವ್ರ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ರೈಡ್ ಆಗಿ 95ರಲ್ಲಿ, ಕನ್ವಿಕ್ಷನ್ ಆಗಿದೆ 2015ರಲ್ಲಿ. 20 ವರ್ಷ ಆದ್ಮೇಲೆ ನಮ್ಮಲ್ಲಿ ವೇರಿಯಸ್ ಪ್ರೋಸೆಸ್ ಸ್ಟೆಪ್ಸ್ ಇದೆ, ಅಪೀಲ್ ಇದೆ, ಜುಡಿಷಿಯರಿ ಇದೆ, ತಿರ್ಗಾ ನಿಮ್ಗೆ ಕಮಿಷನರ್ ಅಪೀಲ್ಸ್, ನೆಕ್ಸ್ಟ್ ಟ್ರಿಬ್ಯುನಲ್, ನೆಕ್ಸ್ಟ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇದೆ. ನೀವು ಅಲ್ಲೇ 20 ವರ್ಷ ಆದ್ಮೇಲೆ ಕನ್ವಿಕ್ಷನ್ ಆಗಿದೆ, ನೀವು ಇಲ್ಲಿ ಬಂದ್ಬಿಟ್ಟು ಇವತ್ತು ರೈಡ್ ಆದ ನಾಳೆ ಬೆಳಗ್ಗೆ ಕನ್ವಿಕ್ಷನ್ ಆಗ್ಬೇಕು ಅಂತ ಕಾಂಗ್ರೆಸ್ ಅವರು ಹೇಳಿದ್ರೆ ಈ ಕಾಗಕ್ಕಾಗಿ ಓಪನ್ ಕತೆ ಕೇಳೋದಕ್ಕೆ ಯಾರು ರೆಡಿ ಇಲ್ಲ. ಶ್ರೀಧರ್ ಸರ್ ಹೇಳಿ. ರಾಜಕೀಯ ಬಾಸ್ಗಳ ಇಶಾರೆ ಮೇಲೆ ನಡೆಯುತ್ತಾ ಅಂತ. ನಂಬರ್ 1 ಆನ್ ದಿಸ್ ಏರಿಯಾ ಐ ವಿಲ್ ನಾಟ್ ಕಾಮೆಂಟ್ ಆನ್ ದಟ್. ಯಾಕಂತೆ ಬಿಕಾಸ್ ದ SSC ಈಸ್ ಕನೆಕ್ಟೆಡ್ ವಿತ್ ದ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಬಿಕಾಸ್ ದಿಸ್ ಪೊಲಿಟಿಕಲ್ ಪಾರ್ಟಿ ದಟ್ ಪಾರ್ಟಿ ಈ ಥರ ಹೇಳಿದರೆ ಐ ವಿಲ್ ನಾಟ್ ಕನ್ಕರ್, ಐ ವಿಲ್ ನಾಟ್ ಕಮೆಂಟ್ ಆನ್ ದಟ್ ಇಶ್ಯೂ. ಓಕೆ, ದಟ್ ಇಸ್ ನಂಬರ್ 1. ಸೆಕೆಂಡು, ಕನ್ವಿಕ್ಷನ್ ರೇಟ್ ಬಗ್ಗೆ ಏನು ಹೇಳಿದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.